Hi friends, welcome to Kaliona. Structured Query Language. ಈ ಕೋರ್ಸ್ನಲ್ಲಿ ನಾವು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂದ್ರೆ ಏನು, ಅದನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅಂತ ಕಲಿತೀವಿ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ನ SQL ಅಥವಾ SQL ಅಂತಾನೂ ಕರಿಬಹುದು. ನೀವು ಈ ಕೋರ್ಸ್ನ ಮಾಡೋದಕ್ಕೆ ಅಂದ್ರೆ SQL ನ ಕಲಿಯೋಕೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾಲೆಡ್ಜ್ನ ಅವಶ್ಯಕತೆ ಇಲ್ಲ. ನಿಮಗೆ ಹೊಸ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲಿಯೋ ಆಸಕ್ತಿ ಇದ್ರೆ ಅಷ್ಟೇ ಸಾಕು, ನೀವು ಈ SQL ಕೋರ್ಸ್ನ ಮಾಡಬಹುದು. ಈ ಕೋರ್ಸ್ನ ನಾವು ಇಂಟ್ರೊಡಕ್ಷನ್ ಟು SQL ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡ್ತೇವೆ. ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ನಿಮಗೆ ಸಿಗುತ್ತೆ. ಈ ವಿಡಿಯೋನಲ್ಲಿ ನಾವು ಇಂಟ್ರೊಡಕ್ಷನ್ ಟು SQL, ಡೇಟಾಬೇಸ್ ಕಾನ್ಸೆಪ್ಟ್, ಡೇಟಾ ಅಂದ್ರೆ ಏನು, ಡೇಟಾಬೇಸ್ ಅಂದ್ರೆ ಏನು ಅಂತ ಕಲ್ತ್ಕೋತೀವಿ. ಇಂಟ್ರೊಡಕ್ಷನ್ ಟು RDBMS, ರಿಲೇಷನಲ್ ಡೇಟಾಬೇಸ್ ಅಂದ್ರೆ ಏನು, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಅಂತ ತಿಳ್ಕೊತೀವಿ. ಹಾಗೆ Oracle DBMS ನ ಇನ್ಸ್ಟಾಲ್ ಮಾಡೋದು ಮತ್ತೆ SQL ಡೆವಲಪರ್ ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಕೂಡ ಕಲ್ತ್ಕೋತೀವಿ. ಸೊ ಲೆಟ್ಸ್ ಬಿಗಿನ್. ಹಾಗಿದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಕಲಿಯೋಣ ಬನ್ನಿ. SQL is a standard language for storing, manipulating and retrieving data stored in databases. SQL ಅನ್ನೋದು ಒಂದು ಭಾಷೆ. ಈ ಭಾಷೆ ಕಂಪ್ಯೂಟರ್ ಡೇಟಾಬೇಸ್ಗೆ ಅರ್ಥ ಆಗುವಂಥದ್ದು. ನಾವು SQL ನ ಕಲಿತ್ರೆ ಡೇಟಾಬೇಸ್ ಜೊತೆ ಈಸಿಯಾಗಿ ಇಂಟರಾಕ್ಟ್ ಮಾಡಬಹುದು. SQL ಅನ್ನೋ ಭಾಷೆನ ನಾವು ಡೇಟಾನ ಡೇಟಾಬೇಸ್ ನಲ್ಲಿ ಸ್ಟೋರ್ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಅಂದ್ರೆ ಮಾಡಿಫೈ ಮಾಡಲಿಕ್ಕೆ, ಹಾಗೂ ರಿಟ್ರೀವ್ ಅಂದ್ರೆ ಸ್ಟೋರ್ ಆಗಿರೋ ಡೇಟಾನ ಡೇಟಾಬೇಸ್ ಇಂದ ರೀಡ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. SQL is a query language for relational database system. SQL ಅನ್ನೋ ಈ ಭಾಷೆನ ಕ್ವೆರಿ ಲ್ಯಾಂಗ್ವೇಜ್ ನ ನಾವು ರಿಲೇಷನಲ್ ಡೇಟಾಬೇಸ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ರಿಲೇಷನಲ್ ಡೇಟಾಬೇಸ್ ಸಿಸ್ಟಮ್ ಅಂದ್ರೆ ಏನು ಅಂತ ಮುಂದೆ ವಿಡಿಯೋದಲ್ಲಿ ನಾವು ಕಲ್ತ್ಕೋತೀವಿ. SQL ನ ಫಸ್ಟ್ IBM ಕಂಪನಿ ಆರಕಲ್ ಅನ್ನೋ ಕಂಪನಿ ಜೊತೆ ಸೇರಿ 1970ರ ದಶಕದಲ್ಲಿ ಮೊದಲು ಡೆವಲಪ್ ಮಾಡ್ತು. ನಾವು SQL ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, SQL ನ ಯಾವುದಕ್ಕಾಗಿ ಉಪಯೋಗಿಸ್ತೀವಿ ಅಂತ ಕೂಡ ತಿಳ್ಕೊಂಡ್ವಿ. SQL ನ ಡೇಟಾಬೇಸ್ ಅಲ್ಲಿರೋ ಡೇಟಾನ ರಿಟ್ರೀವ್ ಮಾಡ್ಲಿಕ್ಕೆ, ಮಾಡಿಫೈ ಮಾಡ್ಲಿಕ್ಕೆ ಹಾಗೂ ಡೇಟಾನ ಡೇಟಾಬೇಸ್ ನಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಈ ಡೇಟಾ ಅಂದ್ರೆ ಏನು? ಡೇಟಾ ಇಸ್ ಅ ರಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಚ್ ಆಸ್ ನಂಬರ್ಸ್, words, measurements, notes or just description of things. ಡೇಟಾ ಅನ್ನೋದು ಏನ್ ಬೇಕಾದ್ರೂ ಆಗಿರಬಹುದು. ಸಚ್ ಆಸ್ ನಂಬರ್, ನಿಮ್ ಏಜ್ 25, 23, 24, ಆ ಏಜ್ ಅನ್ನೋದು ಕೂಡ ಒಂದು ಡೇಟಾ ಆಗುತ್ತೆ. ವರ್ಡ್ಸ್, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು. ಸಪೋಸ್ ನಿಮ್ಮ ಹೆಸರು ರಾಜ್ ಆಗಿದ್ರೆ ರಾಜ್ ಅನ್ನೋದು ಕೂಡ ಒಂದು ಡೇಟಾ. ಬ್ಯಾಂಗ್ಳೂರ್ ಅಂತ ನಾವು ತಗೊಂಡ್ರೆ ಬ್ಯಾಂಗ್ಳೂರ್ ಅನ್ನೋದು ಕೂಡ ಒಂದು ಡೇಟಾ ಆಗತ್ತೆ. ಮೆಷರ್ಮೆಂಟ್ಸ್ ಅಂದ್ರೆ ನಿಮ್ಮ ಹೈಟ್, ನಿಮ್ಮ ವೇಟ್, ಅದು ಕೂಡ ಒಂದು ನಂಬರ್ ಆಗತ್ತೆ. ಅದನ್ನ ಮೆಷರ್ಮೆಂಟ್ಸ್ ಅಂತ ಕರಿತೇವೆ. ಆ ಮೆಷರ್ಮೆಂಟ್ ಕೂಡ ಒಂದು ಡೇಟಾ ಆಗತ್ತೆ. ಅಥವಾ ನೋಟ್ಸ್ ಆರ್ ಜಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಥಿಂಗ್ಸ್. ನೀವು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ನ ಒಂದು ಲಿಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನೋಟ್ ಪ್ಯಾಡ್ ನಲ್ಲಿ. ಆ ಲಿಸ್ಟ್ ಕೂಡ ಒಂದು ಡೇಟಾ ಆಗಿ ಕನ್ಸಿಡರ್ ಆಗತ್ತೆ. ಅಥವಾ ನೀವು ನಿಮ್ಮ ಮನೆಗೆ ರೇಷನ್ ಐಟಮ್ಸ್ ತರೋದಕ್ಕೆ ಒಂದು ಚೀಟಿಲಿ ಯಾವ್ಯಾವ ಐಟಮ್ಸ್ ತರಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೋತೀರಾ. ಆ ಚೀಟಿ ಅಲ್ಲಿರೋ ಆ ಲಿಸ್ಟ್ ಕೂಡ
ಒಂದು ಡೇಟಾ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಅಥವಾ ನಿಮ್ಗೆ ಯಾರಾದ್ರೂ ನಿಮ್ ಫ್ರೆಂಡ್ ಫೋನ್ ನಂಬರ್ ಕೊಟ್ರೆ ಅದನ್ನ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೋತೀರಾ, ಆ ಫೋನ್ ನಂಬರ್ ಕೂಡ ಒಂದು ಡೇಟಾ ಆಗುತ್ತೆ. ಹಾಗಿದ್ರೆ ಡೇಟಾನ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. 45, 35, 11, 50 ಅಂತ ಒಂದು ಲಿಸ್ಟ್ ಆಫ್ ನಂಬರ್ಸ್ ಇದೆ. ಇದು ಕೂಡ ಡೇಟಾ ಆಗುತ್ತೆ. ರಾಹುಲ್ ದ್ರಾವಿಡ್ ಅನ್ನೋ ಒಂದು ಹೆಸರಿದೆ, ಆ ಹೆಸರು ಕೂಡ ಡೇಟಾ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಆಪಲ್, ಮೈಸೂರ್ ಪ್ಯಾಲೇಸ್, 5.05 ಅನ್ನೋ ಒಂದು ಡೆಸಿಮಲ್ ನಂಬರ್, RCB, KA05, 99.86, 201R, 15 ಆಗಸ್ಟ್ 1947 ಅಂತ ಒಂದು ಡೇಟ್ ಇದೆ. ನಾವು ಇದನ್ನು ಕೂಡ ಡೇಟಾ ಅಂತ ಕನ್ಸಿಡರ್ ಮಾಡಬಹುದು. ಡೇಟಾ ಕ್ಯಾನ್ ಬಿ ಎನಿಥಿಂಗ್, ಅ ನಂಬರ್, ಇಮೇಜ್, ವರ್ಡ್ಸ್. ಡೇಟಾ ಅನ್ನೋದು ಸ್ಪೆಸಿಫಿಕ್ ಆಗಿ ಒಂದು ನಂಬರೇ ಆಗಿರ್ಬೇಕು ಅಥವಾ ಒಂದು ವರ್ಡೇ ಆಗಿರ್ಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಡೇಟಾ ಅನ್ನೋದು ನಂಬರ್ ಕೂಡ ಆಗಿರಬಹುದು, ವರ್ಡ್ ಕೂಡ ಆಗಿರಬಹುದು, ಹಾಗೆ ಇಮೇಜ್, ವಿಡಿಯೋ ಕೂಡ ಡೇಟಾ ಆಗತ್ತೆ. ನೀವು ಮೊಬೈಲ್ ಅಲ್ಲಿ ಒಂದು ಫೋಟೋನ ಕ್ಲಿಕ್ ಮಾಡಿ ಅದನ್ನು ಸ್ಟೋರ್ ಮಾಡ್ಕೊಂಡ್ರೆ ಆ ಇಮೇಜ್ ಕೂಡ ಒಂದು ಡೇಟಾ ಅಂತ ಕನ್ಸಿಡರ್ ಮಾಡಬಹುದು. ಡೇಟಾ ಅಲೋನ್ ಇಸ್ ನಾಟ್ ಸಿಗ್ನಿಫಿಕೆಂಟ್. ನೀವು ಡೇಟಾವನ್ನ ಪ್ರತ್ಯೇಕವಾಗಿ ನೋಡಿದ್ರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲ್ಲ, ಅಷ್ಟೊಂದು ಸಿಗ್ನಿಫಿಕೆನ್ಸ್ ಇರಲ್ಲ. ನಾನು ಹಿಂದಿನ ಸ್ಲೈಡ್ ಅಲ್ಲಿ ಒಂದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ ನಿಮ್ಗೆ. 45, 35, 11, 50 ಅಂತ ಒಂದು ಸ್ಟ್ರಿಂಗ್ ಆಫ್ ನಂಬರ್ಸ್ ಇತ್ತು. ಆ ನಂಬರ್ಸ್ ನ ನೀವು ನೋಡಿದ್ರೆ, ಪ್ರತ್ಯೇಕವಾಗಿ ಆ ಡೇಟಾನ ನೋಡಿದ್ರೆ ನಿಮ್ಗೆ ಅದರಿಂದ ಏನು ತಿಳಿಯಲ್ಲ, ಏನು ಅರ್ಥ ಆಗಲ್ಲ ನಿಮ್ಗೆ ಅದರಲ್ಲಿ. ಹಾಗೆ 201R ಅಂತಿತ್ತು. 201R ಅಂದ್ರೆ ಏನು? ಅದೊಂದು ನಿಮ್ಗೆ 3 ಡಿಜಿಟ್ ಹಾಗೆ ಒಂದು ಲೆಟರ್ ಇರೋ ಒಂದು ಸ್ಟ್ರಿಂಗ್ ಅಂತ ಗೊತ್ತಾಗತ್ತೆ. ಆದ್ರೆ ಅದು ನಿಮ್ಗೇನು ಸಿಗ್ನಿಫೈ ಮಾಡಲ್ಲ, ನಿಮ್ಗೇನು ಅದು ಪ್ರಾಮುಖ್ಯತೆ ಅದರದ್ದು ನಿಮ್ಗೆ ಗೊತ್ತಾಗಲ್ಲ, ಅದೇನು ನಿಮ್ಗೆ ಕನ್ವೆ ಮಾಡ್ತಿಲ್ಲ. ಹಾಗೆ 99.86 ಅದೊಂದು ಡೆಸಿಮಲ್ ನಂಬರ್, ಬಟ್ ಏನು 99.86? ಸೊ ಅದು ನಿಮ್ಗೆ ಏನು ತಿಳಿಸ್ಕೊಡ್ತಿಲ್ಲ. ಹಾಗಾಗಿ ಡೇಟಾವನ್ನ ನೀವು ಪ್ರತ್ಯೇಕವಾಗಿ ನೋಡಿದ್ರೆ ಅಷ್ಟೊಂದು ನಿಮ್ಗೆ ಸಿಗ್ನಿಫಿಕೆಂಟ್ ಆಗಿ ಅನ್ಸೋದಿಲ್ಲ. ಡೇಟಾ ಕ್ಯಾನ್ ಬಿ ರಾ ಅಂಡ್ ಅನ್ಆರ್ಗನೈಸ್ಡ್. ಡೇಟಾ ಅನ್ನೋದು ತುಂಬಾ ರಾ ಫಾರ್ಮ್ಯಾಟ್ ಅಲ್ಲಿ ಇರಬಹುದು, ಹಾಗೆ ಅನ್ಆರ್ಗನೈಸ್ಡ್ ಆಗೂ ಇರಬಹುದು ಕೆಲವೊಂದ್ಸಲ. ಹಿಂದಿನ ಎಕ್ಸಾಂಪಲ್ ತಗೋತೀನಿ ನಾನು. 45, 35, 11, 50 ಇದು ತುಂಬಾ ರಾ ಆಗಿದೆ, ಅನ್ಆರ್ಗನೈಸ್ಡ್ ಆಗೂ ಇದೆ, ಯಾವುದೇ ಆರ್ಡರ್ ಅಲ್ಲೂ ಇಲ್ಲ, ಹಾಗೆ ತುಂಬಾ ರಾ ಡೇಟಾ ಅಂತ ಅನ್ಸ್ಕೊಳತ್ತೆ. ಹಾಗೆ 15th ಆಗಸ್ಟ್ 1947 ಇದೊಂದು ಜಸ್ಟ್ ಡೇಟ್. ತಕ್ಷಣಕ್ಕೆ ನಿಮ್ಗೆ ಆ ಡೇಟ್ ನೋಡಿದ ತಕ್ಷಣ ಇದೇನ್ ಡೇಟು ಅಂತ ಅನ್ಸುತ್ತೆ. ತುಂಬಾ ರಾ ಫಾರ್ಮ್ಯಾಟ್ ಅಲ್ಲಿದೆ, ಅದೇನು ಮೀನಿಂಗ್ ಅನ್ನ ಕನ್ವೆ ಮಾಡ್ತಾ ಇಲ್ಲ. ಡೇಟಾ ಪ್ರಾಸೆಸ್ಡ್ ಮೀನಿಂಗ್ಫುಲಿ ಇಸ್ ಕಾಲ್ಡ್ ಆಸ್ ಅನ್ ಇನ್ಫಾರ್ಮೇಶನ್. ನಾವು ಆ ಡೇಟಾವನ್ನ ತಗೊಂಡು ಅದನ್ನ ಮೀನಿಂಗ್ಫುಲ್ ಆಗಿ ಪ್ರಾಸೆಸ್ ಮಾಡಿದಾಗ ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಆ ಡೇಟ್ 15th ಆಗಸ್ಟ್ 1947 ನಾವು ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಆನ್ 15th ಆಗಸ್ಟ್ 1947 ಅಂದ್ರೆ ಆ ಒಂದು ಡೇಟಾಗೆ ಒಂದು ಮೀನಿಂಗ್ ಬರುತ್ತೆ. ನಿಮ್ಗೆ ಆಗ ಅರ್ಥ ಆಗತ್ತೆ ಆ ಡೇಟ್ ಏನು. ಇಂಡಿಯಾ ಇಂಡಿಪೆಂಡೆನ್ಸ್ ಪಡೆದಂತ ದಿನ ಅದು 15th ಆಗಸ್ಟ್ 1947. ಹಾಗಾಗಿ ನಿಮ್ಗೆ ಆ ಡೇಟ್ಗೆ ಒಂದು ಸಿಗ್ನಿಫಿಕೆನ್ಸ್ ಸಿಗತ್ತೆ, ಒಂದು ಮೀನಿಂಗ್ ಸಿಗತ್ತೆ. ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಈಗ ರಾಹುಲ್ ದ್ರಾವಿಡ್ ಅಂತ ಒಂದು ಹೆಸರು ನೋಡಿದ್ವಿ. ರಾಹುಲ್ ದ್ರಾವಿಡ್ ಇಸ್ ಅ ಫಾರ್ಮರ್ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದ್ರೆ ಅದೊಂದು ಇನ್ಫಾರ್ಮೇಶನ್ ಆಗತ್ತೆ. ಸೊ ಈಗ ನಾವು ಡೇಟಾ ಅಂಡ್ ಇನ್ಫಾರ್ಮೇಶನ್ ಅಂದ್ರೆ ಏನು, ಅದರ ವ್ಯತ್ಯಾಸಗಳೇನು ಅಂತ ಕೂಡ ತಿಳ್ಕೊಂಡ್ವಿ. ಸೊ ಹಾಗಿದ್ರೆ ಡೇಟಾ ಬೇಸ್ ಅಂದ್ರೆ ಏನು? A database is an organized collection of data stored electronically in a computer system. ಈ ಡೇಟಾಬೇಸ್ ಅನ್ನೋದು ಡೇಟಾವನ್ನ ಒಂದು ಆರ್ಗನೈಸ್ಡ್ ಆಗಿ ಕಲೆಕ್ಟ್ ಮಾಡಿ ಅದನ್ನ ನಾವು ಎಲೆಕ್ಟ್ರಾನಿಕಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಅದಕ್ಕೆ ನಾವು ಡೇಟಾಬೇಸ್ ಅಂತ ಕರಿತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋ ಹಾಗಿದ್ರೆ, ನಾನು ಆಗ್ಲೇ ಕೊಟ್ಟಂತ ಎಕ್ಸಾಂಪಲ್, ನೀವು ಫೋನ್ ನಂಬರ್ ವಿಷಯ ಹೇಳಿದೆ. ನಾನು ನಿಮ್ ಫ್ರೆಂಡ್ ಹತ್ರ ಫೋನ್ ನಂಬರ್ ಇಸ್ಕೊಂಡು ಒಂದು ಚೀಟಿಯಲ್ಲಿ ಬರ್ದಿಟ್ಕೋತೀರಾ, ಅದು ಕೂಡ ಡೇಟಾ ಆಗತ್ತೆ ಅಂತ.
ನಾವು ಹಿಂದೆ ಲ್ಯಾಂಡ್ಲೈನ್ ಫೋನ್ಸ್ ಇದ್ದಾಗ ನಮ್ಮ ಪರಿಚಿತರ ಎಲ್ಲರ ಫೋನ್ ನಂಬರ್ಸ್ ಅನ್ನ ಒಂದು ಬುಕ್ ಅಲ್ಲಿ ಬರ್ದಿರ್ತಿದ್ವಿ ಅಲ್ವಾ. ಆ ಬುಕ್ ಅಲ್ಲಿರುವಂತ ಫೋನ್ ನಂಬರ್ಸ್ ಡೇಟಾ ಆದ್ರೆ ಆ ಬುಕ್ ಅನ್ನ ನಾವು ಡೇಟಾ ಬೇಸ್ ಅಂತ ಕರಿಬಹುದು. ಅದೊಂದು ಹಾರ್ಡ್ ಕಾಪಿ ಆಫ್ ಅ ಡೇಟಾ ಬೇಸ್ ಆಗತ್ತೆ. ಸೊ ಅದನ್ನ ನೀವು ಎಲೆಕ್ಟ್ರಾನಿಕಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನ ನಾವು ಡೇಟಾ ಬೇಸ್ ಅಂತ ಕರಿಬಹುದು. ಸೊ ನಮ್ಗೆ ಈ ಡೇಟಾ ಬೇಸ್ ಯಾತಕ್ ಬೇಕು? ನಾ ಆಗ್ಲೇ ಹೇಳ್ದೆ, ನೀವು ಫೋನ್ ನಂಬರ್ ಅನ್ನ ಒಂದು ಪುಸ್ತಕದಲ್ಲಿ ಬರ್ದಿಟ್ಕೋಬಹುದು. ಹಾಗಿದ್ರೆ ಪುಸ್ತಕದಲ್ಲೇ ಬರ್ದಿಟ್ಕೋಬಹುದಲ್ಲ, ಅಥವಾ ನೋಟ್ ಪ್ಯಾಡ್ ಅಲ್ಲಿ ನಾವು ನೋಟ್ ಮಾಡಿಟ್ಕೋಬಹುದಲ್ಲ. ನಮ್ಗೆ ಈ ಡೇಟಾ ಬೇಸ್ ಯಾಕೆ ಬೇಕು? ಟು ಮ್ಯಾನೇಜ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ. ನೀವು ಸ್ವಲ್ಪ ಡೇಟಾ 10 ಜನದ್ದು, 50 ಜನದ್ದು, 100 ಜನದ ನಂಬರ್ ಆದ್ರೆ ಒಂದು ಬುಕ್ ಅಲ್ಲಿ ಬರ್ದಿಟ್ಕೋಬಹುದು. ಆದ್ರೆ ಸಾವಿರಾರು ಜನ, ಲಕ್ಷಾಂತರ ಜನರ ಡೇಟಾವನ್ನ ನೀವು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳೋದು ಅಸಾಧ್ಯ. ಹಾಗಾಗಿ ನಮ್ಗೆ ಈ ಎಲೆಕ್ಟ್ರಾನಿಕಲಿ ಸ್ಟೋರ್ ಮಾಡುವಂತ ಒಂದು ಡೇಟಾ ಬೇಸ್ ನ ಅವಶ್ಯಕತೆ ಇರುತ್ತೆ. ವಿ ಕ್ಯಾನ್ ಮ್ಯಾನೇಜ್ ಅಂಡ್ ಸ್ಟೋರ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ. ಡೇಟಾ ಸೆಕ್ಯೂರಿಟಿ. ನಾವು ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಡೇಟಾ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಅದಕ್ಕೆ ಅಥೆಂಟಿಕೇಶನ್ ಎಲ್ಲ ಇರುತ್ತೆ. ಯಾರಂದ್ರೆ ಅದನ್ನ ಲಾಗಿನ್ ಮಾಡಿ ಎಲ್ಲರೂ ಅದನ್ನ ನೋಡಕ್ಕಾಗೋದಿಲ್ಲ. ಯಾರಿಗೆ ಆಥರೈಸ್ ಮಾಡಿರ್ತಾರೋ, ಯಾರಿಗೆ ಆ ಪಾಸ್ವರ್ಡ್ ಇರುತ್ತೋ ಆ ಡೇಟಾವನ್ನ ನೋಡ್ಲಿಕ್ಕೆ, ಅವ್ರು ಮಾತ್ರ ಆ ಡೇಟಾವನ್ನ ನೋಡಬಹುದು. ಹಾಗಾಗಿ ಡೇಟಾ ಸೆಕ್ಯೂರಿಟಿಗೋಸ್ಕರ ನಮಗೆ ಡೇಟಾ ಬೇಸ್ ಬೇಕಾಗುತ್ತೆ. ಈಸಿ ಟು ಅಪ್ಡೇಟ್ ಡೇಟಾ. ನಿಮ್ಗೆ ಇರೋ ಡೇಟಾದ ಜೊತೆ ಒಂದು ಹೊಸ ಡೇಟಾವನ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಡೇಟಾ ಬೇಸ್ ಇದ್ರೆ ತುಂಬಾ ಈಸಿಯಾಗಿ ನಾವು ಆ ಡೇಟಾವನ್ನ ಅಪ್ಡೇಟ್ ಮಾಡಬಹುದು. ಕ್ವಿಕ್ ರಿಟ್ರೀವಲ್ ಆಫ್ ಡೇಟಾ. ನಾವು ಇರೋವಂತ ಡೇಟಾನ ಕ್ವಿಕ್ ಆಗಿ ರಿಟ್ರೀವ್ ಮಾಡಬಹುದು, ಅಂದ್ರೆ ಕ್ವಿಕ್ ಆಗಿ ರೀಡ್ ಮಾಡಬಹುದು. ನಮ್ಗೆ ಬೇಕಾದ ಡೇಟಾವನ್ನ ತಕ್ಷಣಕ್ಕೆ ಡೇಟಾ ಬೇಸ್ ಇಂದ ಚಕ್ ಅಂತ ತೆಗೆದು ನಾವು ಆ ಡೇಟಾವನ್ನ ನೋಡಬಹುದು. ಸೊ ಈ ಕಾರಣಗಳಿಗೆ ಡೇಟಾ ಬೇಸ್ ಪ್ರಾಮುಖ್ಯತೆ ಹೊಂದುತ್ತೆ. ಇಷ್ಟೇ ಕಾರಣಗಳಲ್ಲ, ಇನ್ನೂ ಸಾಕಷ್ಟು ಕಾರಣಗಳಿದೆ ನಾವು ಡೇಟಾ ಬೇಸ್ ಅನ್ನ ಉಪಯೋಗಿಸ್ಲಿಕ್ಕೆ. ಇದು ಪ್ರಮುಖ ಕಾರಣಗಳು ಅಂತ ಹೇಳಬಹುದು. ಹಾಗಿದ್ರೆ ಟೈಪ್ಸ್ ಆಫ್ ಡೇಟಾ ಬೇಸಸ್ ಯಾವುದು ನೋಡೋಣ ಬನ್ನಿ. ರಿಲೇಶನಲ್ ಡೇಟಾಬೇಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್, ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್, NoSQL ಡೇಟಾಬೇಸ್, ಗ್ರಾಫ್ ಡೇಟಾಬೇಸ್, OLTP ಡೇಟಾಬೇಸ್, ಕ್ಲೌಡ್ ಡೇಟಾಬೇಸ್, ಆಟೋನಮಸ್ ಡೇಟಾಬೇಸ್. ಇದು ಕೆಲವು ವಿಧವಾದ ಡೇಟಾಬೇಸಸ್ ಅಷ್ಟೇ. ಈಗಿನ ಎಂಟರ್ಪ್ರೈಸಸ್ ಅಲ್ಲಿ, ಅಂದ್ರೆ ಕಂಪನೀಸ್ ಅಲ್ಲಿ ಇದಕ್ಕೂ ಹೆಚ್ಚಿನ ಡೇಟಾಬೇಸಸ್ ಅನ್ನ ಉಪಯೋಗಿಸ್ತಾರೆ. ಅವರ ಅವಶ್ಯಕತೆಗೆ ತಕ್ಕಂತೆ ಅವರಿಗೆ ಬೇಕಿದ್ದ ಡೇಟಾಬೇಸ್ ಅನ್ನ ಉಪಯೋಗಿಸ್ಕೊತಾರೆ. ನಾವು ಮೊದಲನೇ ಸ್ಲೈಡ್ ಅಲ್ಲಿ ನಾನು ನಿಮಗೆ ವಾಟ್ ಇಸ್ SQL ಅಂತ ಹೇಳ್ಬೇಕಾದ್ರೆ, SQL ಇಸ್ ಅ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ರಿಲೇಶನಲ್ ಡೇಟಾಬೇಸ್ ಅಂತ ಹೇಳಿದೆ. ಹಾಗಿದ್ರೆ ನಾವು ಈ ಕೋರ್ಸ್ ನಲ್ಲಿ ರಿಲೇಶನಲ್ ಡೇಟಾಬೇಸ್ ಬಗ್ಗೆ ಕಲಿತೀವಿ. What is a relational database? Data in a relational database is stored in database objects called tables. ನಾವು ಯಾವ ಡೇಟಾಬೇಸ್ ನಲ್ಲಿ ಡೇಟಾನ ಟೇಬಲ್ಸ್ ರೂಪದಲ್ಲಿ ಸ್ಟೋರ್ ಮಾಡ್ತೀವೋ ಆ ಡೇಟಾಬೇಸ್ ನ ರಿಲೇಶನಲ್ ಡೇಟಾಬೇಸ್ ಅಂತ ಕರಿತೀವಿ. ಹಾಗಿದ್ರೆ ಟೇಬಲ್ ಅಂದ್ರೆ ಏನು? A table is a collection of related data held in a structured format in form of rows and columns. ನಾವು ಒಂದು ರಿಲೇಟೆಡ್ ಡೇಟಾನ, ಒಂದು ಆಬ್ಜೆಕ್ಟ್ ಗೆ ರಿಲೇಟೆಡ್ ಡೇಟಾನ, ಒಂದು ಎಂಟಿಟಿ ಅಥವಾ ಒಂದು ಪರ್ಸನ್ ಗೆ ರಿಲೇಟೆಡ್ ಡೇಟಾವನ್ನ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್, ಈ ರೋಸ್ ಅಂಡ್ ಕಾಲಮ್ಸ್ ಅನ್ನೋ ಒಂದು ಸ್ಟ್ರಕ್ಚರ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿದ್ರೆ ಅದನ್ನು ನಾವು ಟೇಬಲ್ ಅಂತ ಕರಿತೇವೆ. ಯಾವ ಡೇಟಾಬೇಸ್ ನಲ್ಲಿ ನಾವು ಈ ಡೇಟಾವನ್ನ ಟೇಬಲ್ ಫಾರ್ಮ್ ಅಲ್ಲಿ ಸೇವ್ ಮಾಡ್ತೀವೋ, ಸ್ಟೋರ್ ಮಾಡ್ತೀವೋ ಅದನ್ನ ರಿಲೇಶನಲ್ ಡೇಟಾಬೇಸ್ ಅಂತ ಕರಿತೇವೆ. ಹಾಗಿದ್ರೆ ಟೇಬಲ್ ಅಂದ್ರೆ ಹೇಗಿರತ್ತೆ? ಟೇಬಲ್ ಅನ್ನೋದು ಈ ರೀತಿ ಇರತ್ತೆ. ಅದಕ್ಕೆ ಟೇಬಲ್ಗೆ ಕಾಲಮ್ಸ್ ಇರತ್ತೆ, ಹಾಗೆ ರೋಸ್ ಇರತ್ತೆ. ಈ ಟೇಬಲ್ ನ ಎಕ್ಸಾಂಪಲ್ ತಗೊಂಡ್ರೆ ಈ ಟೇಬಲ್ ನಲ್ಲಿ ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4 4 ಕಾಲಮ್ ಇದೆ. ಹಾಗೆ ರೋ 1 ಇದನ್ನ ರೋ 1 ಅಂತೀವಿ, ರೋ 2 ಇದೆ, ಹಾಗೆ ರೋ 3 ಇದೆ. 3 ರೋಗಳಿವೆ.
ಟೇಬಲ್ ಸ್ಟ್ರಕ್ಚರ್ ನಗೆ ಒಂದು ಕಸ್ಟಮರ್ ಟೇಬಲ್ ನ ಎಕ್ಸಾಂಪಲ್ ನೋಡೋಣ. ಇಲ್ಲಿ ರೋಹನ್, ಮೇರಿ ಹಾಗೆ ರವಿ ಅನ್ನೋ 3 ಕಸ್ಟಮರ್ಸ್ ಡೇಟಾವನ್ನ ಟೇಬಲ್ ನಲ್ಲಿ ಸ್ಟೋರ್ ಮಾಡಿದ್ದಾರೆ. ಕಸ್ಟಮರ್ ಐಡಿ ಕಾಲಮ್ 1 ಆಗತ್ತೆ, ಕಸ್ಟಮರ್ ನೇಮ್ ಕಾಲಮ್ 2, ಫೋನ್ ನಂಬರ್ ಕಾಲಮ್ 3, ಸಿಟಿನ ಕಾಲಮ್ 4 ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಹಾಗೆ ಈ ಟೇಬಲ್ ನಲ್ಲಿ 3 ರೋಗಳಿವೆ. ರೋ 1, ರೋ 2, ರೋ 3. ರೋಹನ್ಗೆ ಸಂಬಂಧಪಟ್ಟ ಡೇಟಾವನ್ನ ರೋ 1 ನಲ್ಲಿ, ಮೇರಿಗೆ ಸಂಬಂಧಪಟ್ಟ ಡೇಟಾವನ್ನ ರೋ 2 ನಲ್ಲಿ, ರವಿಗೆ ಸಂಬಂಧಪಟ್ಟ ಡೇಟಾವನ್ನ ರೋ 3 ನಲ್ಲಿ ಸೇವ್ ಮಾಡಿದ್ದಾರೆ. ಮೇರಿನ ನಾವು ಕನ್ಸಿಡರ್ ಮಾಡಿದ್ರೆ ಮೇರಿಗೆ ರಿಲೇಟೆಡ್ ಡೇಟಾ ಅವರ ಕಸ್ಟಮರ್ ಐಡಿ, ಅವರ ಫೋನ್ ನಂಬರ್, ಅವರ ಸಿಟಿ, ಇದನ್ನ ನಾವು ರೋ 2 ನಲ್ಲಿ ಸ್ಟೋರ್ ಮಾಡಿದ್ದೇವೆ. ಇದನ್ನ ಒಂದು ರೆಕಾರ್ಡ್ ಅಂತ ಕೂಡ ಕರಿತೇವೆ. ಹಾಗಾಗಿ ಈ ಟೇಬಲ್ ನಲ್ಲಿ 3 ರೋಸ್ ಇದೆ ಅಥವಾ 3 ರೆಕಾರ್ಡ್ಸ್ ಇದೆ ಅಂತ ಹೇಳ್ಬಹುದು. ಡೇಟಾಬೇಸ್ ಟೇಬಲ್ ಸ್ಟ್ರಕ್ಚರ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಎಂಪ್ಲಾಯಿ ಟೇಬಲ್. ಈ ಟೇಬಲ್ ನಲ್ಲಿ ನಾವು ಟಾಮ್, ಅನಿತಾ, ವಿಜಯ್, ಫಾತಿಮಾ ಅನ್ನೋ 4 ಎಂಪ್ಲಾಯಿ ಡೇಟಾವನ್ನ ಸ್ಟೋರ್ ಮಾಡಿದ್ದೇವೆ. ಈ ಟೇಬಲ್ ನಲ್ಲಿ 5 ಕಾಲಮ್ ಇದೆ. ಎಂಪ್ಲಾಯಿ ಐಡಿ, ಎಂಪ್ಲಾಯಿ ನೇಮ್, ಏಜ್, ಜೆಂಡರ್, ಸ್ಯಾಲರಿ. ಹಾಗೆ 4 ಎಂಪ್ಲಾಯೀಸ್ ನ 4 ರೋಸ್ ಈ ಟೇಬಲ್ ನಲ್ಲಿ ಸ್ಟೋರ್ ಮಾಡಿದ್ದೇವೆ. ಸೊ ಈಗ ನಿಮಗೆ ಟೇಬಲ್ ಅಂದ್ರೆ ಏನು ಅಂತ ಅರ್ಥ ಆಗಿರತ್ತೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಏನು? Database requires a comprehensive software program for managing the database, known as a database management system. ಯಾವುದೇ ಡೇಟಾಬೇಸ್ಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಬೇಕಾಗತ್ತೆ. ಆ ಸಾಫ್ಟ್ವೇರ್ ಪ್ರೋಗ್ರಾಮ್ ನ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಈ ಸಾಫ್ಟ್ವೇರ್ ನ ನಾವು ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ ಮಾಡಕ್ಕೆ ಉಪಯೋಗಿಸ್ತಿದ್ರೆ ಅದನ್ನ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೇವೆ. ಹಾಗಿದ್ರೆ ನಮ್ಗೆ ಈ RDBMS ಯಾತಕ್ಕಾಗಿ ಬೇಕು? RDBMS serves as an interface between the database and its end users or programs. RDBMS ಅನ್ನೋ ಸಾಫ್ಟ್ವೇರು ನಮ್ಮ ಹಾಗೂ ಡೇಟಾಬೇಸ್ ನ ನಡುವೆ ಒಂದು ಇಂಟರ್ಫೇಸ್ ಆಗಿ ಇರುತ್ತೆ. ನಾವು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ RDBMS ತುಂಬಾ ಅವಶ್ಯಕ. It allows users to retrieve, update, manage how the information is organized and optimized. ನಾವು ಈ RDBMS ನ ಬಳಸ್ಕೊಂಡು ಡೇಟಾವನ್ನ ರಿಟ್ರೀವ್ ಮಾಡಬಹುದು, ಅಪ್ಡೇಟ್ ಮಾಡಬಹುದು, ಹಾಗೆ ಎಲ್ಲಾ ರೀತಿಯಲ್ಲೂ ಆ ಡೇಟಾವನ್ನ ನಾವು ಮ್ಯಾನೇಜ್ ಮಾಡಬಹುದು. ಹಾಗಾಗಿ RDBMS ನಮಗೆ ಅತ್ಯಂತ ಮುಖ್ಯವಾದ ಟೂಲ್ ಆಗುತ್ತೆ ಡೇಟಾಬೇಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ. ಹಾಗಿದ್ರೆ ಈಗ ಇಂಡಸ್ಟ್ರಿಯಲ್ಲಿ ಉಪಯೋಗಿಸ್ತಕ್ಕಂತ ಪಾಪ್ಯುಲರ್ RDBMS ಕೆಲವನ್ನ ನಾವು ನೋಡೋಣ. Oracle ಡೇಟಾಬೇಸ್, ಮೈಕ್ರೋಸಾಫ್ಟ್ ಆಕ್ಸೆಸ್, IBM DB2, MySQL, ಮೈಕ್ರೋಸಾಫ್ಟ್ SQL ಸರ್ವರ್, PostgreSQL ಹಾಗೂ ಇನ್ನು ಅನೇಕ ಪಾಪ್ಯುಲರ್ ಡೇಟಾಬೇಸ್ ಸಾಫ್ಟ್ವೇರ್ಸ್ ಈಗ ಲಭ್ಯವಿದೆ. Oracle RDBMS SQL ಲ್ಯಾಂಗ್ವೇಜ್ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಆಗಿದ್ರು ANSI ಸ್ಟ್ಯಾಂಡರ್ಡ್ ಅಥವಾ ISO ಸ್ಟ್ಯಾಂಡರ್ಡ್ ಪಡೆದಿದ್ರು SQL ಲ್ಯಾಂಗ್ವೇಜ್ ನಲ್ಲಿ ಡಿಫರೆಂಟ್ ವರ್ಷನ್ಸ್ ಇದೆ. ಆ ಡಿಫರೆಂಟ್ ವರ್ಷನ್ಸ್ ನಲ್ಲಿ ಒಂದು ಸ್ಲೈಟ್ ವೇರಿಯೇಷನ್ ಇನ್ ದ ಸಿಂಟ್ಯಾಕ್ಸ್ ಇರುತ್ತೆ. There are different versions of the SQL language with slight variation in the syntax. They all support at least the major commands like select, update, delete, insert, where in a similar manner. ನಾ ಹೇಳಿದಾಗೆ ಆ ಸಿಂಟ್ಯಾಕ್ಸ್ ಅಲ್ಲಿ ಸ್ಲೈಟ್ ವೇರಿಯೇಷನ್ ಇದ್ರು ಸಹ ಅದು ಮೇಜರ್ ಕಮಾಂಡ್ಸ್ ಆಗ್ತಕ್ಕಂಥ ಸೆಲೆಕ್ಟ್, ಅಪ್ಡೇಟ್, ಡಿಲೀಟ್, ಇನ್ಸರ್ಟ್, ವೇರ್ ಅಂತಹ ಮೇಜರ್ ಕಮಾಂಡ್ಸ್ ನ ಒಂದು ಸಿಮಿಲರ್ ರೀತಿಯಲ್ಲಿ ವರ್ಕ್ ಆಗತ್ತೆ. ಈ ಕಮಾಂಡ್ಸ್ ನಾವು ಯಾವುದೇ SQL ಭಾಷೆಯ ಸ್ಟ್ಯಾಂಡರ್ಡ್ ವರ್ಷನ್ ಅಲ್ಲಿ ಯೂಸ್ ಮಾಡಿದ್ರು ಕೂಡ ಒಂದೇ ರೀತಿ ವರ್ಕ್ ಆಗುತ್ತೆ.
ನಾವು ಈ ಟ್ಯುಟೋರಿಯಲ್ ನಲ್ಲಿ ಆರೆಕಲ್ ಸ್ಟ್ಯಾಂಡರ್ಡ್ SQL, ಆರೆಕಲ್ RDBMS ಹಾಗೂ SQL ಡೆವಲಪರ್ ಟೂಲ್ಸ್ ನ ಉಪಯೋಗಿಸ್ತೇವೆ SQL ಕಲೀಲಿಕ್ಕೆ. ಇನ್ಸ್ಟಾಲೇಷನ್ ಆಫ್ ಆರೆಕಲ್ ಡೇಟಾಬೇಸ್. ಸೊ ಹಾಗಿದ್ರೆ ನಮ್ಗೆ ಆರೆಕಲ್ ಡೇಟಾಬೇಸ್ RDBMS ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಎಲ್ಲಿಂದ ಡೌನ್ಲೋಡ್ ಮಾಡೋದು? oracle.com ನ ವೆಬ್ಸೈಟ್ ನಲ್ಲಿ ಆರೆಕಲ್ ಸಂಸ್ಥೆ ನಮ್ಗೆ ಈ ಆರೆಕಲ್ RDBMS ಎಂಟರ್ಪ್ರೈಸ್ ಎಡಿಷನ್ ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಲಿಕ್ಕೆ ಅವೈಲಬಲ್ ಮಾಡಿದ್ದಾರೆ. ನಾನು ಈ ಸ್ಕ್ರೀನ್ ಶಾಟ್ ನಲ್ಲಿ ಹಾಕಿರೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕ್ ನ ಯೂಸ್ ಮಾಡಿಕೊಂಡು ಆರೆಕಲ್ ಡೇಟಾಬೇಸ್ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಈ ವಿಡಿಯೋ ನೋಡ್ತಿರುವಾಗ ಈ ಲಿಂಕ್ ಗೆ ಹೋದ್ರೆ ಅಲ್ಲಿ ಅವೈಲೇಬಲ್ ಇರೋ ಲೇಟೆಸ್ಟ್ ವರ್ಷನ್ ಹಾಗೆ ಯಾವ್ದು ಸ್ಟೇಬಲ್ ವರ್ಷನ್ ಇದೆ ಅದನ್ನ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಅನುಗುಣವಾಗಿ ನೀವು ಈ ಡೇಟಾಬೇಸ್ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬಹುದು. ವಿಂಡೋಸ್, ಮ್ಯಾಕ್ ಎಲ್ಲದಕ್ಕೂ ಪ್ರತ್ಯೇಕವಾದ ಡೇಟಾಬೇಸ್ ಸಾಫ್ಟ್ವೇರ್ oracle.com ವೆಬ್ಸೈಟ್ ಅಲ್ಲಿ ಫ್ರೀ ಆಗಿ ಡೌನ್ಲೋಡ್ಗೆ ಲಭ್ಯ ಇದೆ. SQL ಡೆವಲಪರ್ ನ ಹೇಗೆ ಇನ್ಸ್ಟಾಲ್ ಮಾಡೋದು? Oracle SQL Developer is a free integrated development environment that simplifies the development and management of Oracle database. SQL Developer ಅನ್ನೋ ಈ ಟೂಲು ಒಂದು ಗ್ರಾಫಿಕಲ್ ಇಂಟರ್ಫೇಸ್ ಆಗಿ ನಮ್ಮ ಹಾಗೂ ಡೇಟಾಬೇಸ್ ನಡುವೆ ಇರುತ್ತೆ. ನಾವು ಈ SQL ಡೆವಲಪರ್ ನ ಯೂಸ್ ಮಾಡಿಕೊಂಡು ಕ್ವೆರೀಸ್ ನ ಡೇಟಾಬೇಸ್ಗೆ ಸಬ್ಮಿಟ್ ಮಾಡಿದ್ರೆ ಆ ಡೇಟಾಬೇಸ್ ಡೇಟಾವನ್ನ ರಿಟ್ರೀವ್ ಮಾಡಿ SQL ಡೆವಲಪರ್ ಮುಖಾಂತರ ನಮ್ಗೆ ಆ ಡೇಟಾವನ್ನ ತೋರಿಸುತ್ತೆ. ಈ SQL ಡೆವಲಪರ್ ಟೂಲ್ ಕೂಡ oracle.com ವೆಬ್ಸೈಟ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ ಡೌನ್ಲೋಡ್ಸ್ಗೆ. ನಾನು ಈ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನೀವು ಈ ಲಿಂಕ್ ಗೆ ಹೋಗಿ ಅವೈಲೇಬಲ್ ಇರೋ ಲೇಟೆಸ್ಟ್ ವರ್ಷನ್ ಆಫ್ SQL ನ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಅಗೈನ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅನುಗುಣವಾಗಿ ನಿಮಗೆ ಯಾವ SQL ಡೆವಲಪರ್ ಟೂಲ್ ಬೇಕೋ ಆ SQL ಡೆವಲಪರ್ ಟೂಲ್ ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಿದ್ರೆ ನಾವು ಇಷ್ಟೊತ್ತು ಕಲಿತಿದ್ರ ಬಗ್ಗೆ ಒಂದು ಸಮ್ಮರಿಯನ್ನು ನೋಡೋಣ ಬನ್ನಿ. SQL ಅಂದ್ರೆ ಏನು? SQL is a standard language for storing, manipulating and retrieving data stored in databases. SQL ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಫಾರ್ ಸ್ಟೋರಿಂಗ್ ಡೇಟಾ ಇನ್ ಡೇಟಾಬೇಸಸ್ or manipulating data stored in the databases or retrieving the data stored in databases. ಹಾಗಿದ್ರೆ ಡೇಟಾ ಅಂದ್ರೆ? Data is a raw facts and figures such as numbers, words, measurements, notes or just description of things. ಡೇಟಾಬೇಸ್ ಅಂದ್ರೆ ಏನು? ಈ ಡೇಟಾವನ್ನ ನಾವು ಒಂದು ಆರ್ಗನೈಸ್ಡ್ ಕಲೆಕ್ಷನ್ ಆಫ್ ಡೇಟಾವನ್ನ ಎಲೆಕ್ಟ್ರಾನಿಕಲಿ ಸ್ಟೋರ್ ಮಾಡಿದ್ರೆ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಅದನ್ನ ಡೇಟಾಬೇಸ್ ಅಂತ ಕರಿತೇವೆ. ಹಾಗಿದ್ರೆ ರಿಲೇಷನಲ್ ಡೇಟಾಬೇಸ್ ಅಂದ್ರೆ ಏನು? ಆ ಡೇಟಾವನ್ನ ನಾವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಡೇಟಾಬೇಸ್ ನಲ್ಲಿ ಅಂತಹ ಡೇಟಾಬೇಸ್ ನ ರಿಲೇಷನಲ್ ಡೇಟಾಬೇಸ್ ಅಂತ ಕರಿತೇವೆ. ಟೇಬಲ್. A table is a collection of related data held in structured format in forms of rows and columns. ನಾವೊಂದು ಟೇಬಲ್ ನಲ್ಲಿ ಒಂದು ರಿಲೇಟೆಡ್ ಡೇಟಾವನ್ನ ರೋಸ್ ಅಂಡ್ ಕಾಲಮ್ಸ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ತೇವೆ. RDBMS ಅನ್ನೋದು ಡೇಟಾಬೇಸ್, ರಿಲೇಷನಲ್ ಡೇಟಾಬೇಸ್ ಹಾಗೂ ನಮ್ಮ ನಡುವೆ ಅಂದ್ರೆ ಎಂಡ್ ಯೂಸರ್ಸ್ ನಡುವೆ ಒಂದು ಇಂಟರ್ಫೇಸ್ ಆಗಿರುತ್ತೆ. ಅಂತಹ ಸಾಫ್ಟ್ವೇರ್ ಅನ್ನ RDBMS ಅಂತ ಕರಿತೀವಿ. ಇದು ಇಂಟ್ರೊಡಕ್ಷನ್ ಆಫ್ SQL. ನಮ್ಮ ಮುಂದಿನ ಮಾಡ್ಯೂಲ್ SQL ಫಂಡಮೆಂಟಲ್ಸ್. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ನಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಝಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ.
ಥ್ಯಾಂಕ್ ಯು.